Hello students, this is Manjunath, Department of Electronics, Sri Sai Angels PU College. See, in the previous video, we were discussing about integrated circuits and its impact on electronics. Okay, so after the invention of this integrated circuit or fabrication technology, many digital and analog computing ICs evolved or invented. So here we are talking about next digital computing IC, that is a microcontroller. So in the beginning, microprocessor was invented or designed to do some or many application or execute many application of digital data, right? So here the other one is microcontroller. So microcontroller is a specific purpose digital computing integrated circuit. ನೋಡಿ, ಸ್ಪೆಸಿಫಿಕ್ ಪರ್ಪಸ್ ಅಂತ ಇದ್ದೀನಿ. ಮೈಕ್ರೋ ಪ್ರೊಸೆಸರ್ನ ಏನಂತ ಕರೆದ್ವಿ, ಜನರಲ್ ಪರ್ಪಸ್ ಅಂತ ಕರೆದ್ವಿ, ಸರಿನಾ? ಸೊ ಜನರಲ್ ಪರ್ಪಸ್ ಅಂತ ಅಂದಾಗ ಅಲ್ಲಿ ಏನಾಗಿತ್ತಪ್ಪ ಅಂದರೆ, ಪ್ರೊಸೆಸರ್ ಕ್ಯಾನ್ ಎಕ್ಸಿಕ್ಯೂಟ್ ಮೆನಿ ಅಪ್ಲಿಕೇಶನ್ಸ್. ಓಕೆ, ಸೊ ಬಟ್ ಹಿಯರ್ in case of microcontroller, this is designed and programmed in such a way that it can execute or it can do a specific task only. For example, so on the microwave oven in work agte, so inside that microwave oven there will be a controller or microcontroller in specific, right, which does that required work of oven. Okay, in the same way, if you are having a photocopier or Xerox machine, it does the photocopying action. Okay, and many other features which you can get from the photocopier or Xerox machine. Means what? It cannot do anything other than the work it is assigned or which is programmed inside. So ಹಾಗಾಗಿ ಒಂದು ಸ್ಪೆಸಿಫಿಕ್ ಪರ್ಪಸ್ಸಿಗೋಸ್ಕರ ನಾವೇನು ಮಾಡ್ತೀವಿ, ಕಂಟ್ರೋಲರ್ನ ಯೂಸ್ ಮಾಡ್ತೀವಿ. ಆರ್ ಇಟ್ ಈಸ್ ಡಿಸೈನ್ಡ್ ಇನ್ ಸಚ್ ಎ ವೇ ದಟ್ ಇಟ್ ಕ್ಯಾನ್ ಡೂ ಓನ್ಲಿ ಒನ್ ಆರ್ ಸ್ಪೆಸಿಫಿಕ್ ಪರ್ಪಸ್ ವರ್ಕ್. ಓಕೆ, ದೆನ್ what are the other details? So it is designed with built-in features of a computer like internal memory, CPU, RAM, ROM, ಇನ್ಪುಟ್ ಔಟ್ಪುಟ್ ಪೋರ್ಟ್ಸ್ ಎಕ್ಸೆಟ್ರಾ. ಸೊ ನಾನು ಕೆಲವೊಂದು ಟರ್ಮಿನಾಲಜಿನ ಇಲ್ಲಿ ಬಿಡ್ತಾ ಇದ್ದೀನಿ, ಯಾಕಂದರೆ ಅವ್ಯಾವು ಕೂಡ ನಿಮಗೆ ಸದ್ಯಕ್ಕೆ ಗೊತ್ತಿಲ್ಲ. ಸೊ ಹಾಗಾಗಿ ಇಂಟರ್ನಲ್ ಮೆಮೊರಿ ಅಂದರೆ ಗೊತ್ತಾಗುತ್ತೆ, CPU ಅಂದರೆ ಗೊತ್ತಾಗುತ್ತೆ, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂತ ಗೊತ್ತಾಗುತ್ತೆ. ಇನ್ನು ಇನ್ಪುಟ್ ಔಟ್ಪುಟ್ ಪೋರ್ಟ್ಸ್ ಅಂತ ಅಂದರೆ ಏನಪ್ಪ ಅಂದರೆ, ಫಾರ್ ಎಕ್ಸಾಂಪಲ್ ನಾವು ಯಾವುದೇ ಒಂದು ಸಿಸ್ಟಮ್ಗೆ ಪೆನ್ ಡ್ರೈವ್ನ ಕನೆಕ್ಟ್ ಮಾಡ್ತಿದ್ದೀವಿ, ಅಥವಾ ಯಾವುದೇ ಮೌಸ್ನ ಕನೆಕ್ಟ್ ಮಾಡ್ತಿದ್ದೀವಿ, ಕೀಬೋರ್ಡ್ನ ಕನೆಕ್ಟ್ ಮಾಡ್ತಿದ್ದೀವಿ, ಇನ್ನು ಬೇರೆ ಯಾವುದೋ ಒಂದು ಮೋಡೆಮ್ನ ಕನೆಕ್ಟ್ ಮಾಡ್ತೀವಿ. ಸೊ ಈ ರೀತಿ ಯಾವುದೇ ಒಂದು ಡಿವೈಸ್ನ ಒಂದು ಸಿಸ್ಟಮಿಗೆ ಅಥವಾ ಪ್ರೋಸೆಸರಿಗೆ ಕನೆಕ್ಟ್ ಮಾಡೋಕ್ಕೆ ಇರುವಂತಹ ಒಂದು ಗೇಟ್ ಏನಿರುತ್ತೆ, ಸೊ ಅದನ್ನು ನಾವು ಪೋರ್ಟ್ ಅಂತ ಕರಿತೀವಿ, ಸರಿನಾ? ಸೊ ಆ ಸ್ಲಾಟ್ ಏನಿರುತ್ತೆ ಅದನ್ನು ಪೋರ್ಟ್ ಅಂತ ಕರಿತೀವಿ. ಸೊ ದೇರ್ ಕ್ಯಾನ್ ಬಿ ಟ್ರಾನ್ಸಾಕ್ಷನ್ ಆಫ್ ಡೇಟಾ ಬಿಟ್ವೀನ್ ದ ಸಿಸ್ಟಮ್. ಓಕೆ, ಸೊ ಅದನ್ನು ಪೋರ್ಟ್ಸ್ ಅಂತ ಕರಿತೀವಿ. ಇನ್ಪುಟ್ ಔಟ್ಪುಟ್ ಪೋರ್ಟ್, ಈಗ CPU ಪೆನ್ ಡ್ರೈವ್ ಪೋರ್ಟ್ ಅಂತ ಕರಿತೀವಿ, ರೈಟ್? ಸೊ ಈ ರೀತಿ ಪೋರ್ಟ್ ಅಂತ ಇನ್ಪುಟ್ ಔಟ್ಪುಟ್ ಪೋರ್ಟ್ಸ್ ಕೂಡ ಇರುತ್ತೆ ಯಾವುದರಲ್ಲಿ, ಈ ಒಂದು ಮೈಕ್ರೋ ಕಂಟ್ರೋಲರಲ್ಲಿ, ಸರಿನಾ? In 1971, the first microcontroller was invented by two engineers at Texas Instruments. Grayboon and Michael Cochrane ಅನ್ನೋರು ಏನು ಮಾಡಿದೆ, they created that this microcontroller, first microcontroller, that is called TMS 1000, which was a 4-bit microcontroller with a built-in ROM, that is read-only memory, and RAM. ಓಕೆ, ಸೊ ಇಲ್ಲಿ 4-bit ಮೈಕ್ರೋಕಂಟ್ರೋಲರ್ ಅಂದರೆ ಏನು ಅನ್ನೋದು ನಿಮಗೆ ಈಗ ಸದ್ಯಕ್ಕೆ ಅರ್ಥ ಆಗಲ್ಲ. ಯು ಜಸ್ಟ್ ಟೇಕ್ ಸಮ್ ಇನ್ಫಾರ್ಮೇಷನ್ ಲೈಕ್ ಇಟ್ ವಾಸ್ ಫಸ್ಟ್ ಇನ್ವೆಂಟೆಡ್ ಇನ್ ಟೆಕ್ಸಾಸ್ ಇನ್ಸ್ಟ್ರೂಮೆಂಟ್ಸ್ by engineers in 1971, and the first microcontroller was named as TMS 1000,
ವಿಚ್ ಹ್ಯಾಸ್ ಇಂಟರ್ನಲ್ ಮೆಮೊರಿ ಆ್ಯಂಡ್ ಇನ್ಪುಟ್ ಔಟ್ಪುಟ್ ಪೋರ್ಟ್ಸ್ CPU ಅಂತ ಮಾತ್ರ ಈಗ ಸದ್ಯಕ್ಕೆ ಅರ್ಥ ಮಾಡ್ಕೊಳ್ಳಿ, ಆಯಿತಾ. ಸೊ ಈಸಿಯಾಗಿ ಇದನ್ನು ಅರ್ಥ ಮಾಡ್ಕೊತ ಹೋಗೋಣ. ದೇ ಆರ್ ಬೇಸಿಕಲಿ ಡಿಸೈನ್ ಟು ಪ್ರೋಗ್ರಾಮ್ ಸ್ಪೆಸಿಫಿಕ್ ಟಾಸ್ಕ್ ಆಟೋಮೆಟಿಕಲಿ ಆರ್ ಸ್ಮಾರ್ಟ್ಲಿ ಕಂಟ್ರೋಲ್ ದ ವರ್ಕಿಂಗ್ ಆಫ್ ಎನಿ ಅಪ್ಲಿಯನ್ಸ್. ಓಕೆ, ಸೊ ಒಂದಿಷ್ಟು ಅಪ್ಲಿಕೇಶನ್ಸ್ ಏನಾಗುತ್ತೆ ತಂತಾನೇ ರನ್ ಆಗುತ್ತೆ. ಓನ್ಲಿ ಇಟ್ ರಿಕ್ವೈರ್ಸ್ ಮಿನಿಮಮ್ ಇನ್ಪುಟ್. ಓಕೆ, ಸೊ ಎಷ್ಟೊತ್ತು ರನ್ ಆಗಬೇಕು ಅಥವಾ ಎಷ್ಟು ಟೆಂಪ್ರೇಚರ್ ಅಷ್ಟು ಇಲ್ಲಿ ಸೆಟ್ ಆಗಬೇಕು ಅಂತ ನಾವು ಏನು ಇನ್ಫಾರ್ಮೇಷನ್ ಕೊಟ್ಟರೆ ಸಾಕು, ಆ ಒಂದು ವರ್ಕ್ ಏನಾಗುತ್ತೆ ಆ ಮಷೀನಿಂದ ಆಗುತ್ತೆ. ಇಟ್ ಟೇಕ್ ಕೇರ್ಸ್ ಆಫ್ ದ ವರ್ಕ್, right? So we don't need to interfere in the work. Okay, so it smartly control or smartly does the work. Any device that measures, stores, controls, calculates or displays information must have a microcontroller chip inside. So ಏನಾಗುತ್ತೆ ಅದು ಒಳಗಡೆ ಮೈಕ್ರೋ ಕಂಟ್ರೋಲರ್ ಚಿಪ್ ಇರಲೇಬೇಕು ಅಥವಾ ಇರುತ್ತೆ, ಆಯಿತಾ. ನೆಕ್ಸ್ಟ್ ಮೈಕ್ರೋಚಿಪ್ ಆ್ಯಂಡ್ ಅಟ್ಮೆಲ್ ಕಾರ್ಪೊರೇಷನ್ಸ್ ಅನ್ನೋರು ಏನಪ್ಪ, ದೇ ಆರ್ ಮೇಜರ್ ಮ್ಯಾನುಫ್ಯಾಕ್ಚರರ್ಸ್ ಆಫ್ ಮೈಕ್ರೋ ಕಂಟ್ರೋಲರ್ಸ್. ಓಕೆ, ಸೊ ಮೈಕ್ರೋ ಕಂಟ್ರೋಲರ್ಸ್ ಆರ್ ಯೂಸ್ಡ್ ಇನ್ ಆಟೋಮೆಟಿಕಲಿ ಕಂಟ್ರೋಲ್ಡ್ ಪ್ರಾಡಕ್ಟ್ಸ್ ಆ್ಯಂಡ್ ಡಿವೈಸಸ್ ಸಚ್ ಆಸ್ ಆಟೋಮೊಬೈಲ್ ಎಂಜಿನ್ ಕಂಟ್ರೋಲ್ ಸಿಸ್ಟಮ್ಸ್. ಓಕೆ, ಆಟೋಮೊಬೈಲ್ ಎಂಜಿನ್ ಕಂಟ್ರೋಲ್ ಏನಿದೆ, ಆಟೋಮೆಟಿಕ್ ಬ್ರೇಕಿಂಗ್ ಕಂಟ್ರೋಲ್ ಆಗಿರ್ಬೋದು ಅಥವಾ ಸೇಫ್ಟಿ ಮೆಜರ್ಸ್ ಆಗಿರ್ಬೋದು, ಏನು ನಾವು ಈ ಒಂದು ಆಟೋಮೊಬೈಲ್ಸಲ್ಲಿ ಕಾರ್ಸಲ್ಲಿ ಏನು ನೋಡ್ತಿದ್ದೀವಿ, ಸೊ ದೇ ಆರ್ ಆಲ್ ವಾಟ್ ಕಂಟ್ರೋಲ್ಡ್ ಬೈ, ದಟ್ ಈಸ್ ಬಿಕಾಸ್ ಆಫ್ ಮೈಕ್ರೋ ಕಂಟ್ರೋಲರ್. ಓಕೆ, ಇಂಪ್ಲಾಂಟೇಬಲ್ ಮೆಡಿಕಲ್ ಡಿವೈಸಸ್. ಓಕೆ, ಸೊ ಕೆಲವೊಂದು ಮೆಡಿಕಲ್ ಡಿವೈಸಸ್ನ ಬಾಡಿಲಿ ಇಂಪ್ಲಾಂಟ್ ಮಾಡ್ತಾರೆ ಆ್ಯಂಡ್ ದೇ ಆರ್ ಕಂಟ್ರೋಲ್ಡ್ ಬೈ ರಿಮೋಟ್ ಆ್ಯಂಡ್ ದ ಕೋಆರ್ಡಿನೇಷನ್ ಆರ್ ವರ್ಕಿಂಗ್ ಈಸ್ ಕಂಟ್ರೋಲ್ಡ್ ಬೈ this microcontroller. Okay, the remote controls office machines, appliances, power tools, toys and other embedded system. There are many other applications of this microcontroller, so which are, some are domestic, some are used in defense, some are used in healthcare. Okay, so in all the fields you can see the impact of electronics and importance of the microcontroller. Okay, so next we'll see the nano electronics. Okay, future trend in electronics anta kuda navilli karita idೀವಿ. Okay, so idu already progress allide. Okay, so in medical fields we are seeing or we are hoping for impact of this nano electronics, nanotechnology. Okay, so nano electronics refers to the use of nanotechnology on electronic components, ಎಸ್ಪೆಷಲಿ ಟ್ರಾನ್ಸಿಸ್ಟರ್ಸ್. ಅಂದರೆ ಇನ್ನೂ ಕೂಡ ಏನು ಮಾಡ್ತೀವಿ ನಾವು, ಟ್ರಾನ್ಸಿಸ್ಟರ್ನ ಒಂದು ಸೈಜ್ನ ಕಡಿಮೆ ಮಾಡೋದು, ನ್ಯಾನೋಮೀಟರ್ ಲೆವೆಲ್ಗೆ 10⁻⁹ ಅಂತ ಬರೆದ್ರೆ ಅದನ್ನ ನಾವೇನಂತ ಕರಿತೀವಿ, ನ್ಯಾನೋ ಅಂತ ಕರಿತೀವಿ. ಹೆಂಗೆ 10⁻³ ಬರೆದ್ರೆ ಮೈಕ್ರೋ ಅಂತ ಕರಿತೀವೋ, ಮಿಲಿ ಅಂತ ಕರಿತೀವಿ. 10⁻⁶ ಬರೆದ್ರೆ ಮೈಕ್ರೋ ಅಂತ ಕರಿತೀವಿ, ರೈಟ್. ಸೊ ಆ ರೀತಿ ಹೇಳ್ಬೇಕಾದ್ರೆ ಓಕೆ ಸರಿ ಅಲ್ವಾ. 10⁻³ ಅಂದರೆ ಮಿಲಿ ಅಂತ ಕರಿತೀವಿ, 10⁻⁶ ಅಂದರೆ ಮೈಕ್ರೋ ಅಂತ ಹೆಂಗೆ ಕರಿತೀವೋ ಅದೇ ಥರ 10⁻⁹ ಬರೆದ್ರೆ ಅದನ್ನು ನ್ಯಾನೋ ಅಂತ ಕರಿತೀವಿ. ಸೊ ನ್ಯಾನೋ ಇಸ್ ಅ ಸ್ಕೇಲ್. ಓಕೆ, ಸೊ ಆ ಒಂದು ಆರ್ಡರ್ನಲ್ಲಿ ಇನ್ 1965 ಗಾರ್ಡನ್ ಮೂರ್ ಅಬ್ಸರ್ವ್ಡ್ ದ್ಯಾಟ್ silicon transistors were undergoing a continuous process of scaling downwards, ಅಂದರೆ ಸೈಜ್ ಕಡಿಮೆ ಆಗ್ತಾ ಹೋಯಿತು. ಆ್ಯನ್ ಅಬ್ಸರ್ವೇಷನ್ ವಿಚ್ ವಾಸ್ ಲೇಟರ್ ಕೋಡಿಫೈಡ್ ಆಸ್ ಮೋರ್ಸ್ ಲಾ. ಸೊ ಅದನ್ನು ಮೋರ್ಸ್ ಲಾ ಅಂತ ಹೇಳಿದ್ರು. ಮೋರ್ಸ್ ಲಾ ಪ್ರಕಾರ ಏನು ಹೇಳ್ತಾರೆ ಅಂದರೆ, ಸೊ ವಿತ್ ಟೈಮ್ ದ ಕಾಂಪೊನೆಂಟ್ ಸೈಜ್ ಈಸ್ ಗೋಯಿಂಗ್ ಟು ಸ್ಕೇಲ್ ಡೌನ್. ಓಕೆ, ಸೊ ಸ್ಕೇಲ್ ಡೌನ್ ಆಗುತ್ತೆ ಅಂತಂದೇಳಿ ಅಥವಾ ಚಿಕ್ಕದಾಗ್ತಾ ಬರುತ್ತೆ ಅನ್ನೋದನ್ನು ಮೋರ್ಸ್ ಲಾ ಹೇಳುತ್ತೆ. ಟ್ರಾನ್ಸಿಸ್ಟರ್ ಸೈಜ್ ಡಿಕ್ರೀಸ್ಡ್ ಫ್ರಮ್ 10 ಮೈಕ್ರೋಮೀಟರ್ ಟು ದ ನ್ಯಾನೋಮೀಟರ್ ರೇಂಜ್. ಓಕೆ, ಸೊ ಇನ್ 2011 ಅಷ್ಟೊತ್ತಿಗೆ ನ್ಯಾನೋಮೀಟರ್ಸ್ ರೇಂಜಿಗೆ ಬಂದಿದೆ. ಓಕೆ, ಸೊ ಅರೌಂಡ್ 28 or 22 ನ್ಯಾನೋಮೀಟರ್ಸ್ ಸೈಜಿಗೆ ಬಂದಿದೆ 2011 ಅಷ್ಟೊತ್ತಿಗೆ. ದ ಫೀಲ್ಡ್ ಆಫ್ ನ್ಯಾನೋ ಎಲೆಕ್ಟ್ರಾನಿಕ್ಸ್ ಏಮ್ಸ್ ಟು ಎನೇಬಲ್ ದ ಕಂಟಿನ್ಯೂಡ್ ರಿಯಲೈಸೇಷನ್ ಆಫ್ ದಿಸ್ ಲಾ. ಓಕೆ, ಯಾವ ಲಾ? ಮೋರ್ಸ್ ಲಾ. ಸೊ ಏನು ಹೇಳುತ್ತದೆ ಅಂದರೆ, ವಿತ್ ಟೈಮ್ ದಿಸ್ ಸೈಜ್ ಆಫ್ ದ ವಾಟ್ ಟ್ರಾನ್ಸಿಸ್ಟರ್ ಈಸ್ ಗೋಯಿಂಗ್ ಟು decrease. Okay, from 10 micrometer to 28
ಟು 22 ನ್ಯಾನೋಮೀಟರ್ ರೇಂಜ್ ಅಂತ ಏನು ಹೇಳಿದರು. ಸೊ ಆ ಒಂದು ಲಾನ ರಿಲೈಸ್ ಮಾಡುವಂಥ ಪ್ರೋಸೆಸ್ಸಲ್ಲಿ ಏನು ಮಾಡಿದ್ದಾರೆ, ದೇ ಆರ್ ಯೂಸಿಂಗ್ ದೀಸ್ ನ್ಯಾನೋ ಮೆಟೀರಿಯಲ್ಸ್ ಟು ಬಿಲ್ಡ್ ಎಲೆಕ್ಟ್ರಾನಿಕ್ ಡಿವೈಸಸ್ ವಿತ್ ಫೀಚರ್ಸ್ ಸೈಜ್ ಆನ್ ದ ನ್ಯಾನೋ ಸ್ಕೇಲ್ನಲ್ಲಿ ಏನಾಗ್ತಿದೆ, ಈ ಒಂದು ಕಾಂಪೊನೆಂಟ್ನ ಡಿಸೈನ್ ಮಾಡ್ತಿದ್ದೀವಿ. ಓಕೆ, ಕಾಂಪೊನೆಂಟ್ಸ್ ಟ್ರಾನ್ಸಿಸ್ಟರ್ಸ್ ಆಗಿರ್ಬೋದು. ಸೊ ಟ್ರಾನ್ಸಿಸ್ಟರ್ಸ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಎನಿ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ಸ್. therefore if their size comes down to nanoscale, obviously the devices become very small, portable, and you can do many wonders with that devices. Okay, so especially in case of medical field now, the experiments are being conducted. ಓಕೆ, ಸೊ ನೆಕ್ಸ್ಟ್ ಕಮ್ಸ್ ಅಪ್ಲಿಕೇಶನ್ಸ್ ಆಫ್ ಎಲೆಕ್ಟ್ರಾನಿಕ್ಸ್. ಇಷ್ಟೆಲ್ಲ ನೋಡಾದ್ಮೇಲೆ ಏನು ಮಾಡ್ತೀವಿ ಅಂದರೆ, ನಮಗೆ ಗೊತ್ತಿರೋದೇ ಇದು, ಆದರೂ ಕೂಡ ಜಸ್ಟ್ ಮೆನ್ಷನ್ ಮಾಡ್ಕೊತೀವಿ. ಏನಪ್ಪ ಅಂದರೆ, ಎಲ್ಲೆಲ್ಲಿ ಎಲೆಕ್ಟ್ರಾನಿಕ್ಸ್ನ ಅಪ್ಲಿಕೇಶನ್ಸ್ ಇದ್ದಾವೆ, ಎಲ್ಲಿ ಇಲ್ಲ ಅಂತ ನಾವು ಹೇಳೋಕ್ಕೂ ಸಾಧ್ಯ ಇಲ್ಲ, ಆ ರೀತಿ ಇದೆ, ಆದರೂ ಕೂಡ ಹೇಳ್ತೀವಿ. ಸೊ ಎಂಟರ್ಟೈನ್ಮೆಂಟ್, ಇದನ್ನು ಒಂದಿಷ್ಟು ಕನ್ಸೈಸ್ ಮಾಡಿ ಹೇಳೋದಾದರೆ, ಎಂಟರ್ಟೈನ್ಮೆಂಟ್ ಫೀಲ್ಡಲ್ಲಿ ನಾವು ಎಲೆಕ್ಟ್ರಾನಿಕ್ಸ್ನ ನೋಡ್ತೀವಿ, ಕಮ್ಯುನಿಕೇಷನ್ ಫೀಲ್ಡಲ್ಲಿ ನೋಡ್ತೀವಿ, ಡಿಫೆನ್ಸ್ ಅಪ್ಲಿಕೇಶನ್ಸಲ್ಲಿ ನೋಡ್ತೀವಿ, ಇಂಡಸ್ಟ್ರಿಯಲ್ ಅಪ್ಲಿಕೇಶನ್ಸಲ್ಲಿ ನಾವು ಎಲೆಕ್ಟ್ರಾನಿಕ್ಸ್ನ ಯೂಸ್ ಮಾಡ್ತೀವಿ, ಮೆಡಿಕಲ್ ಅಪ್ಲಿಕೇಶನ್ಸಲ್ಲೂ ಎಲೆಕ್ಟ್ರಾನಿಕ್ಸ್ನ, ಗ್ಯಾಜೆಟ್ಸು, ಮೆಜರಿಂಗ್ ಇನ್ಸ್ಟ್ರೂಮೆಂಟ್ಸ್ನ ನಾವಿಲ್ಲಿ ಯೂಸ್ ಮಾಡ್ತೀವಿ. ಸರಿನಾ? ಸೊ ಎಂಟರ್ಟೈನ್ಮೆಂಟ್ ಅಂತ ಬಂದಾಗ, ಸ್ಟಾರ್ಟಿಂಗ್ ಫ್ರಮ್ ದ ರೇಡಿಯೋ ಟು ನವೆಡೇಸ್ FM ಆಗಿರ್ಬೋದು, ಸ್ಯಾಟಲೈಟ್ ರೇಡಿಯೋಸ್ ಆಗಿರ್ಬೋದು, ರೈಟ್? ಸೊ ದೇ ಆರ್ ಆಲ್ ಯೂಸ್ಡ್. ಆ್ಯಂಡ್ TV, ಡಿಜಿಟಲ್ TV ಬ್ರಾಡ್ಕಾಸ್ಟಿಂಗ್ ಆಗಿರ್ಬೋದು, ಇಂಟರ್ನೆಟ್ TV ಆಗಿರ್ಬೋದು, ಮಲ್ಟಿಮೀಡಿಯಾ ಅಪ್ಲಿಕೇಶನ್ಸ್ ಆಗಿರ್ಬೋದು, ರೈಟ್? ಸೊ ಸಾಂಗ್ಸ್, ಮೂವೀಸ್, ಗೇಮ್ಸ್, TV ಚಾನಲ್ಸ್, FM ಸ್ಟೇಷನ್ಸ್ ಆರ್ ಪ್ಲೇಡ್ ಆನ್ ದ ಮೊಬೈಲ್ ಫೋನ್ಸ್ ಟು ಹ್ಯಾವ್ ಎಂಟರ್ಟೈನ್ಮೆಂಟ್ ಅಲ್ವಾ? ಸೊ ಅಟ್ ಎನಿ ಟೈಮ್, ಎನಿವೇರ್ you get entertainment. So only because of the electronics or electronic means. Okay, next communication anta bandaga, advancement of electronics resulted in a fastest communication alva. So mobile phones, internet, email, so they are all possible because of the electronics, and because of these communication means, that is internet, email, phones, cell phones, right? Communication can be established or successfully. You can communicate to anybody, anywhere in the world within seconds. Okay, so that is the importance of this one, right? With the advancement in communication technology, virtual private networks, wide area networks, video conferencing, ಈಗ ಆಲ್ರೆಡಿ ನಾವು ನೋಡ್ತಿರ್ತಕ್ಕಂಥ ಒಂದು ಆನ್ಲೈನ್ ಕ್ಲಾಸಸ್ ಆಗಿರ್ಬೋದು, ದೇ ಆರ್ ಆಲ್ ಪಾಸಿಬಲ್ ಬಿಕಾಸ್ ಆಫ್ ದ ಎಲೆಕ್ಟ್ರಾನಿಕ್ಸ್. ಓಕೆ, ಸೊ ಬ್ರೀಫ್ ಆಗಿ ಹೇಳ್ತಾ ಹೋಗ್ಬೋದು, ರೈಟ್? ನೆಕ್ಸ್ಟು ಡಿಫೆನ್ಸ್ ಅಪ್ಲಿಕೇಶನ್ಸಲ್ಲಿ ನಾವು ಎಲೆಕ್ಟ್ರಾನಿಕ್ಸ್ನ ನೋಡ್ತೀವಿ, ವೇರ್ ಗೈಡೆಡ್ ಮಿಸೈಲ್ಸ್, ಸಬ್ಮರೈನ್ಸ್ ಆ್ಯಂಡ್ ಅದರ್ ಫೈರಿಂಗ್ ಗನ್ಸ್, ದೇ ಆರ್ ಆಲ್ ಕಂಟ್ರೋಲ್ಡ್ ಬೈ ದೀಸ್ ಕಂಟ್ರೋಲರ್ಸ್, ರೈಟ್? ಸೊ ಮೈಕ್ರೋ ಕಂಟ್ರೋಲರ್ಸ್ನಲ್ಲಿ ಯೂಸ್ ಮಾಡ್ತೀವಿ. ಮ್ಯಾನ್ ಪವರ್ನ ನಾವು ಸೇವ್ ಮಾಡೋಕ್ಕೋಸ್ಕರ ವಿ ಕ್ಯಾನ್ ಯೂಸ್ robots in defense fields. Okay, so which is possible by electronics only. So industrial applications alli use of automatic control systems in different industries is increasing day by day. Okay, so control of thickness, quality, weight and moisture content of the product manufactured can be easily done by such systems. Robots are programmed to faithfully carry out specific repetitive actions with a high degree of accuracy, as well as they work in a toxic conditions. Okay, so ಈ ಒಂದು ಇಂಡಸ್ಟ್ರೀಸಲ್ಲಿ ಏನಾಗುತ್ತೆ, ಸೊ ನಮಗೆ ಸ್ಪೆಸಿಫಿಕ್ ಅಕ್ಯುರೇಸಿ ಬೇಕಿರುತ್ತೆ, ಮತ್ತು ಏನಾಗಿರುತ್ತೆ, ರಿಪೀಟೆಡ್ ವರ್ಕ್ ಅಲ್ಲಿ ಆಗಬೇಕಾಗಿರುತ್ತೆ. ಸೊ ಮ್ಯಾನ್ ಪವರ್ನ ಯೂಸ್ ಮಾಡಿಕೊಂಡು ರಿಪೀಟೆಡ್ ವರ್ಕ್ನ ಮಾಡೋದಕ್ಕಿಂತ, ಸೊ ಅಲ್ಲಿ ಏನು ಮಾಡ್ತಾರೆ, ದೇ ರಿಲೈ ಆನ್ machines which are programmed to do those specific repetitive tasks with more and expected accuracy, where
that working environment can be a toxic one. Okay, so use of computers has made processing of tasks simple and convenient. Some of the machines are controlled by computers. Okay, right. So ಇಂಡಸ್ಟ್ರಿ ಅಪ್ಲಿಕೇಶನ್ಸ್ ಅಲ್ಲೂ ನಾವು ಈ ಒಂದು ಎಲೆಕ್ಟ್ರಾನಿಕ್ಸ್ನ ನೋಡ್ತೀವಿ. ಓಕೆ, ವಿಲ್ ಕಂಟಿನ್ಯೂ ಇನ್ ದ ನೆಕ್ಸ್ಟ್ ವಿಡಿಯೋ.